ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅರೆಸ್ಟ್ ಆಗಿರೋ ಕುರಿತಂತೆ ಸಾಕಷ್ಟು ಸುದ್ದಿಗಳನ್ನು ನೋಡಿದ್ದೀರಾ. ಆಗಾಗ ಈ ವಿಚಾರದಲ್ಲಿ ಟಿವಿಯಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಆದರೆ ಈಗ ಬಂದಿರೋ ಹೊಸ ಅಪ್ಡೇಟ್ ಸಿನಿಮಾ ರೇಂಜ್ನಲ್ಲಿ ಕುತೂಹಲಕಾರಿಯಾಗಿದೆ. ರನ್ಯಾ ರಾವ್ ನಟಿಯಾಗಿದ್ರು ಸಿನಿಮಾಗಿಂತ ಹೆಚ್ಚಾಗಿ ಆಕೆ ಸದ್ದು ಮಾಡಿದ್ದು ಈ ಚಿನ್ನ ಸಾಗಾಟದ ಕೇಸ್ನಲ್ಲಿ. ಆದರೆ ಈ ವ್ಯವಹಾರ ಹೇಗೆ ನಡೀತಾ ಇತ್ತು ಅಂತ ನೋಡಿದರೆ ಆಕೆಗೆ ಇರೋ ಇಂಟರ್ ನ್ಯಾಷನಲ್ ಲಿಂಕ್ ಎಲ್ಲ ಓಪನ್ ಆಗ್ತಾ ಇದೆ. ಇಲ್ಲಿಂದ ಅದೆಷ್ಟೋ ದೂರದಲ್ಲಿರೋ ಉಗಾಂಡಾದಲ್ಲಿ ಗೋಲ್ಡ್ ವ್ಯವಹಾರ ಮಾಡೋದಕ್ಕೆ ಹೋಗಿ ರನ್ಯಾ ರಾವ್ಗೆ ವಂಚನೆಯಾಗಿತ್ತು ಅನ್ನೋದನ್ನ DRI ಟೀಮ್ ರಿವೀಲ್ ಮಾಡಿದೆ. ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೋಟಿ ರು ಮೌಲ್ಯದ ಚಿನ್ನವನ್ನ ಸಾಗಿಸ್ತಾ ಇರುವಾಗ ಸಿಕ್ಕಿಬಿದ್ದ ರನ್ಯಾ ರಾವ್ ಹಾಗೂ ಆಕೆಯ ಸ್ನೇಹಿತ ತರುಣ್ ಕೊಂಡರಾಜುಗೆ ಉಗಾಂಡಾ ಮೂಲದ ಖತರ್ನಾಕ್ ಒಬ್ಬ ಕೋಟಿಗಟ್ಟಲೆ ಹಣವನ್ನ ವಂಚಿಸಿದ್ದ ಅನ್ನೋದು ಈಗ ರಿವೀಲ್ ಆಗಿದೆ. ದೊಡ್ಡದೊಂದು ಡೀಲ್ಗೆ ಮುಂದಾಗಿದ್ದ ಇವರು ಉಗಾಂಡಾದ ಏಜೆಂಟ್ ಒಬ್ಬನ ಜೊತೆಗೆ ನಿರಂತರ ಸಂಪರ್ಕದಲ್ಲಿರ್ತಾರೆ. ಆದರೆ ಆತ ಇವರಿಗಿಂತ ಖತರ್ನಾಕ್ ಆಗಿದ್ದು ಸುಮಾರು 2 ಕೋಟಿ ಹಣವನ್ನ ಟೋಪಿ ಹಾಕಿದ್ದ ಅನ್ನೋದನ್ನ ಕಂದಾಯ ಗುಪ್ತಚರ ನಿರ್ದೇಶನಾಲಯ ತಿಳಿಸಿದೆ. ಉಗಾಂಡ ಏಜೆಂಟ್ ಪರಿಚಯ ಮಾಡಿಕೊಂಡು ಆತನ ಜೊತೆ ಮಾತುಕತೆ ನಡೆಸಿ ಹೇಗೆಲ್ಲ ಈ ಡೀಲನ್ನು ನಡೆಸಬಹುದು ಅನ್ನೋ ಪ್ಲಾನಿಂಗ್ ಅನ್ನ ಇವರಿಬ್ರು ಮಾಡ್ಕೊಂಡಿರ್ತಾರೆ. ಒಂದೇ ಸಲ ಹೆಚ್ಚು ಚಿನ್ನ ಸಾಗಿಸೋದು ಬೇಡ, ರಿಸ್ಕ್ ಅನ್ನೋ ಕಾರಣಕ್ಕೆ ಆರಂಭದಲ್ಲಿ ಪ್ರಾಯೋಗಿಕವಾಗಿ 5 kg ಚಿನ್ನವನ್ನ ಸಾಗಿಸಲಾಗುತ್ತೆ. ನಂತರ ವಾತಾವರಣ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸಿ ಬರೋಬ್ಬರಿ 50 kg ಚಿನ್ನವನ್ನ ಸಾಗಿಸೋದಕ್ಕೆ ಡಿಸೈಡ್ ಮಾಡಿರ್ತಾರೆ. ಆದರೆ ಈ ವೇಳೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲೇ ಮುನ್ನೆಚ್ಚರಿಕೆ ವಹಿಸಿದ್ದ ಜೋಡಿ 2023ರಲ್ಲಿ ದುಬೈನಲ್ಲಿ ವೀರಾ ಡೈಮಂಡ್ ಟ್ರೇಡಿಂಗ್ಸ್ ಅನ್ನೋ ಕಂಪನಿಯನ್ನ ಓಪನ್ ಮಾಡಿರ್ತಾರಂತೆ. ಉಗಾಂಡಾ ಮಾತ್ರವಲ್ಲದೆ ಆಫ್ರಿಕಾ ದೇಶಗಳಾದ ಕೀನ್ಯಾ, ತಾಂಜೇನಿಯಾ ಸೇರಿ ಎಲ್ಲಾ ಕಡೆಗಳಲ್ಲಿ ಏಜೆಂಟ್ಗಳನ್ನ ಪರಿಚಯ ಮಾಡಿಕೊಂಡು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ನಲ್ಲಿರ್ತಾರೆ. ಆದರೆ ಉಗಾಂಡಾ ಏಜೆಂಟ್ ಇವರಿಬ್ಬರನ್ನು ಬೆಚ್ಚಿ ಬೀಳಿಸಿರ್ತಾನೆ. 50 kg ಚಿನ್ನದ ಡೀಲಿಂಗ್ ಹಿನ್ನೆಲೆ ಅಡ್ವಾನ್ಸ್ ಆಗಿ 33 ಲಕ್ಷವನ್ನ ಆ ಉಗಾಂಡಾ ಏಜೆಂಟ್ ಪಡೆದಿರ್ತಾನೆ. ಅದಾದ ಬಳಿಕ 2024ರ ಜನವರಿಯಲ್ಲಿ ತರುಣ್ ಉಗಾಂಡಾಗೆ ವಿಸಿಟ್ ಮಾಡಿದಾಗ ಹೆಚ್ಚುವರಿ 1.7 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾನೆ. ರನ್ಯಾ ರಾವ್ ದುಬೈನಲ್ಲಿ ತಮಗೆ ಪರಿಚಯ ಇದ್ದ ವ್ಯಕ್ತಿ ಮೂಲಕ ಈ ಏಜೆಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿಸಿರ್ತಾಳೆ. ಆದರೆ ಆ ಏಜೆಂಟ್ ತಮಗೆ ವಂಚಿಸ್ತಾ ಇದ್ದಾನೆ ಅಂತ ಗೊತ್ತಾಗೋ ಹೊತ್ತಿಗೆ 2 ಕೋಟಿ ಆತನ ಕೈ ಸೇರಿರುತ್ತೆ. ಮೋಸ ಹೋಗಿರೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಅಲ್ಲಿನ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ರನ್ಯಾ ಹಾಗೂ ತರುಣ್ ಮುಂದಾಗಿರ್ತಾರೆ ಅನ್ನೋದನ್ನ ಕೂಡ DRI ಟೀಮ್ ಬಹಿರಂಗ ಪಡಿಸಿದೆ. ಅಂದಹಾಗೆ ಇದೆಲ್ಲವನ್ನು ವಾಟ್ಸ್ಆಪ್ ಚಾಟ್ಗಳ ಮೂಲಕ ತಿಳಿದುಕೊಂಡಿರೋ ಟೀಮ್ ವಂಚನೆ ಆಗಿದ್ದು ಚಾಟ್ನಲ್ಲಿ ಗೊತ್ತಾಗಿದೆ, ಆದರೆ ಅದಕ್ಕೆ ಯಾವುದೇ ಅಧಿಕೃತ ದಾಖಲೆಗಳು ಸಿಕ್ಕಿಲ್ಲ ಅನ್ನೋದನ್ನು ಕೂಡ ಹೇಳಿದೆ. ಅಲ್ಲಿಗೆ ಈ ಪ್ರಕರಣದಲ್ಲಿ ಆಫ್ರಿಕಾವರೆಗಿನ ಲಿಂಕ್ ಇದೆ ಅನ್ನೋದು, ಇದರ ಹಿಂದೆ ಇನ್ನೂ ಸಾಕಷ್ಟು ದೊಡ್ಡ ತಿಮಿಂಗಲಗಳು ಇರಬಹುದು ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಅಂದಹಾಗೆ ಈ ಕೇಸ್ನ ಫ್ಲಾಶ್ ಬ್ಯಾಕ್ ಅನ್ನು ನೋಡೋದಾದ್ರೆ 2025ರ ಮಾರ್ಚ್ 3 ಅಂದ್ರೆ ಹೆಚ್ಚು ಕಮ್ಮಿ 1 ವರ್ಷದ ಹಿಂದೆ 12 ಕೋಟಿ ಮೌಲ್ಯದ 14 kg ಚಿನ್ನವನ್ನ ಸಾಗಾಟ ಮಾಡುವಾಗ ಇದೇ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ ಸಿಕ್ಕಿ ಬಿದ್ದಿರ್ತಾಳೆ. ಆಕೆಯ ಬೆನ್ನಲ್ಲೇ ತರುಣ್ ಕೊಂಡರಾಜು, ಸಾಹಿಲ್ ಸಕಾರಿಯಾ ಸೇರಿ ಹಲವರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿರ್ತಾರೆ. ಅದರ ಬೆನ್ನಲ್ಲೇ ಸುಮಾರು 34.12 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡೋ ಕೆಲಸ ಕೂಡ ಆಗಿರುತ್ತೆ. ಈಗ ಸುಮಾರು 102 ಕೋಟಿ ಮೌಲ್ಯದ ಚಿನ್ನವನ್ನ ಭಾರತಕ್ಕೆ ಸಾಗಾಟ ಮಾಡಿದ್ರು ಅನ್ನೋದು ರಿವೀಲ್ ಆಗಿದೆ. ಒಂದು ಕಡೆ ಜನಸಾಮಾನ್ಯರು 1 ಗ್ರಾಮ್ ಚಿನ್ನ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೆ ಅದೇ ನಮ್ಮ ದೇಶದಲ್ಲಿ 106 ಕೋಟಿ ಮೌಲ್ಯದ ಚಿನ್ನವನ್ನ ಚಾಕ್ಲೇಟ್ ಬಾಕ್ಸ್ನಂತೆ ಕ್ಯಾರಿ ಮಾಡೋ ಶ್ರೀಮಂತರು ಇದ್ದಾರೆ. ಆದರೆ ಈಗ ಸದ್ಯ ಕೋಟಿ ಮಾಡೋದಕ್ಕೆ ಹೋಗಿ ಗೋಲ್ಡನ್ ಗರ್ಲ್ ರನ್ಯಾ ಕಸ್ಟಡಿ ಸೇರಿದ್ದಾಳೆ. ಇನ್ನು ಈ ಕೇಸ್ನಲ್ಲಿ ಏನೆಲ್ಲ ವಿಚಾರ ಬೆಳಕಿಗೆ ಬರುತ್ತೋ ಗೊತ್ತಿಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.